ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು 1 ಸ್ಪೂನ್ ಕೂಡ ತುಪ್ಪ ಬೇಡ, ಎಣ್ಣೆ ಬೇಡ, ಬಾಯಲ್ಲಿಟ್ಟರೆ ಕರಗ್ತಕ್ಕಂಥ ಒಂದು ಸ್ವೀಟ್ನ ತುಪ್ಪ ಎಣ್ಣೆ ಬಳಸದೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರಿಗೆ 1 ಕಪ್ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ. ಸಾಧ್ಯ ಆದಷ್ಟು ಮೀಡಿಯಮ್ ಸೈಜ್ ಅವಲಕ್ಕಿ ತೊಗೊಳ್ಳಿ. ಹಾಗೆ ಒಂದು 2 ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಹುರಿದೇ ಸೇರಿಸ್ಕೊಳ್ತಿದ್ದೀನಿ. ಹಾಗೆ ಫ್ಲೇವರ್ಗೋಸ್ಕರ ಒಂದು 2 ಏಲಕ್ಕಿನ ಸೇರಿಸ್ಕೊಳ್ತಿದ್ದೀನಿ. ಇಲ್ಲಿ ಅವಲಕ್ಕಿನ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದಾಯಿತು ಅಂತಂದರೆ ಬೇಗ ಸಣ್ಣ ಆಗೋದಿಲ್ಲ. ಹಾಗಾಗಿ ಮೀಡಿಯಮ್ ಸೈಜ್ ಅವಲಕ್ಕಿ ತೊಗೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ, ಗಟ್ಟಿ ಅವಲಕ್ಕಿನೇ ತೊಗೊಳ್ಳಿ. ಇವಾಗ ಇದನ್ನು ನಾವು ನೈಸಾಗಿ ಪೌಡ್ರ್ ಮಾಡ್ಕೊಂಡು ಬರೋಣ. ಎಷ್ಟೇ ನೈಸ್ ಮಾಡಿದರೂ ಕೂಡ ಅವಲಕ್ಕಿ ತರಿಯಾಗೆ ಉಳಿಯುತ್ತೆ ನೋಡಿ. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿದೆ. ಮತ್ತು ಇದನ್ನು ನಾವು ರುಬ್ಕೊಳ್ಬೇಕಾಗತ್ತೆ. ಯಾವ ಕಪ್ಪಿಂದ ಅವಲಕ್ಕಿ ಬಳಸ್ಕೊಂಡಿದ್ದೆ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ಒಣ ಕೊಬ್ಬರಿನ ನಾನು ತುರಿದು ಸೇರಿಸ್ಕೊಳ್ತಿದ್ದೀನಿ. ಬೇಕು ಅಂದರೆ ಹಸಿ ಕೊಬ್ಬರಿ ಕೂಡ ಸೇರಿಸ್ಕೊಳ್ಬೋದು. ಆದಷ್ಟು ಒಣ ಕೊಬ್ಬರಿನ ಈ ರೀತಿ 1 ಕಪ್ ಆಗುವಷ್ಟು ಸೇರಿಸ್ಕೊಂಡು ಮತ್ತೆ ನೀರು ಹಾಕದೆ ರುಬ್ಕೊಳ್ಬೇಕು. ಇವಾಗ ನೋಡಿ ಒಂದು ಮಟ್ಟಿಗೆ ಸಣ್ಣ ಆಗಿದೆ ನೋಡಿ, ಇಷ್ಟಾದರೆ ಸಾಕು. ಒಂದು ಸ್ವಲ್ಪ ಕೂಡ ತರಿ ಇರಬಾರ್ದು, ಅಂದರೆ ಕಡಲೆ ಬೀಜನ ಹಾಕಿರೋದ್ರಿಂದ ಕಡಲೆ ಬೀಜ ತರಿಯಾಗಿರಬಾರ್ದು. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಪೌಡ್ರ್ ಮಾಡಿ ಇಟ್ಕೊಳ್ಳೋಣ. ಇವಾಗ ಒಂದು ಕೇಕ್ ಟಿನ್ನಿಗೆ ಒಂದು ಸ್ವಲ್ಪ ತುಪ್ಪನ ಅಥವಾ ಎಣ್ಣೆನಾದರೂ ಅಪ್ಲೈ ಮಾಡ್ಕೊಳ್ಬೋದು. 2 ಬೇಡ ಅಂತಂದರೆ ಬಟರ್ ಪೇಪರ್ ಕೂಡ ಹಾಕ್ಕೊಳ್ಬೋದು. ಈ ರೀತಿ ಅಪ್ಲೈ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ಈ ಸೈಡಲ್ಲಿ ಗ್ಯಾಸ್ ಮೇಲೆ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೆ. ಪಾತ್ರೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಯಾವ ಕಪ್ಪನ್ನ ನಾವು ಬಳಸ್ಕೊಂಡಿದ್ವಿ, ಅಂದರೆ ಅವಲಕ್ಕಿನ ಹಾಗೆ ತೆಂಗಿನಕಾಯಿನ ಯಾವ ಕಪ್ಪಿಂದ ತೊಗೊಂಡಿದ್ವಿ ಅದೇ ಒಂದು ಕಪ್ಪಿಂದ 1/4 ಕಪ್ ಆಗುವಷ್ಟು ಬೆಲ್ಲನ ಬಳಸ್ಕೊಂಡಿದ್ದೀನಿ. ಸ್ವೀಟ್ ತಿನ್ನೋದಾಯಿತು ಅಂದರೆ 1 ಕಪ್ ಆಗುವಷ್ಟು ಬಳಸ್ಕೊಳ್ಬೋದು. 3/4 ಕಪ್ ಆಗುವಷ್ಟು ಬೆಲ್ಲಕ್ಕೆ 1.5 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಿದ್ದೀನಿ. ಇಲ್ಲಿ ಯಾವುದೇ ರೀತಿಯ ಪಾಕದ ಅವಶ್ಯಕತೆ ಕೂಡ ಇರುವುದಿಲ್ಲ. ಜಸ್ಟು ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡು ಬೆಲ್ಲನ ಕರಗಿಸ್ಕೊಳ್ಳೋಣ. ಬೆಲ್ಲನ ನೀವು ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಇತ್ತು ಅಂತಂದರೆ ದಯವಿಟ್ಟು ತೊಗೊಳ್ಳಿ, ಯಾಕಂದರೆ ಈ ಸ್ವೀಟಿಗೆ ಒಂದು ಕಲರ್ ಕೊಡುತ್ತೆ. ನಾನಿಲ್ಲಿ ನಾರ್ಮಲ್ ಆಗಿರ್ತಕ್ಕಂಥ ಬೆಲ್ಲನ ಬಳಸ್ಕೊಂಡಿದ್ದೀನಿ. ಬೆಲ್ಲದ ಬದಲಿಗೆ ನೀವು ಸಕ್ಕರೆ ಕೂಡ ಬಳಸ್ಕೊಳ್ಬೋದು. ಈ ರೀತಿ ಬೆಲ್ಲ ಕರಗಿದರೆ ಸಾಕು, ಪಾಕದ ಅವಶ್ಯಕತೆ ಇರೋದಿಲ್ಲ. ಬೆಲ್ಲ ಕರಗಿದ ನಂತರ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವೇನು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಅವಲಕ್ಕಿ ಹಾಗೆ ತೆಂಗಿನಕಾಯಿ ತುರಿನ, ಈ ಪೌಡ್ರನ್ನ ಇಲ್ಲಿ ಸೇರಿಸ್ಕೊಳ್ಬೇಕು. ಈ ರೀತಿ ಸೇರಿಸ್ಕೊಂಡಾದ ನಂತರ ಮತ್ತೆ ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡು ಕಲಿಸ್ತಾ ಬನ್ನಿ. ಎಲ್ಲಿವರೆಗೂ ಅಂತಂದರೆ ಬೆಲ್ಲದ ನೀರಿನ ಜೊತೆಗೆ ಹಾಕಿರ್ತಕ್ಕಂಥ ಒಂದು ಪೌಡ್ರು ಸರಿಯಾಗಿ ಹೊಂದ್ಕೊಳ್ಬೇಕು. ಈ ರೀತಿ ಕಲಿಸ್ತಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಲಿಸ್ತಾ ಬಂದಿದ್ದಾಯಿತು ಅಂದರೆ ನೀರಿನ ಅಂಶ ಎಲ್ಲನೂ ಹೀರ್ಕೊಂಡು ಈ ರೀತಿ ಒಂದು ಕನ್ಸಿಸ್ಟೆನ್ಸಿ ಗಟ್ಟಿ ಆಗ್ತಾ ಹೋಗುತ್ತೆ. ಹಾಗೆ ಇಲ್ಲಿ ಯಾವುದೇ ರೀತಿಯ ತುಪ್ಪ ಆಗಲಿ ಅಥವಾ ಎಣ್ಣೆ ಅವಶ್ಯಕತೆ ಕೂಡ ಇರೋದಿಲ್ಲ. ಯಾಕಂದರೆ ನಾವಿಲ್ಲಿ ಬಳಸಿರೋದು ಒಣ ತೆಂಗಿನಕಾಯಿ ಪೌಡ್ರನ್ನ ಬಳಸಿದ್ದೀವಿ. ಹಾಗಾಗಿ ಒಣ ತೆಂಗಿನಕಾಯಿ ತನ್ನಿಂದ ತಾನೇ ಎಣ್ಣೆ ಬಿಟ್ಕೊಳ್ಳುತ್ತೆ. ಹಾಗಾಗಿ ಈ ಒಂದು ಸ್ವೀಟನ್ನು ನಾವು ಗಟ್ಟಿ ಆಗ್ತಾ ಬಂದಾಗ ಅದ್ರ ಜೊತೆಗೆ ಎಣ್ಣೆ ಬಿಟ್ಕೊಳ್ಬೇಕು. ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕಲಿಸ್ತಾ ಬನ್ನಿ. ನೋಡಿ 1.5 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಈ ಒಂದು ಮಿಶ್ರಣನ ಸೇರಿಸ್ಕೊಂಡಿದ್ದೆ. ಕಂಪ್ಲೀಟಾಗಿ ಗಟ್ಟಿ ಆಗ್ತಿದೆ. ಹಾಗೆ ನೋಡ್ತಿರ್ಬೋದು ನೀವು, ಸ್ವೀಟು ಒಂದು ಸ್ವಲ್ಪ ಜಿಗಿಟಿನ ಅಂಶ ಬಿಟ್ಕೊಳ್ತಿದೆ. ಆ ಒಂದು ತೆಂಗಿನಕಾಯಿ ತುರಿಯಲ್ಲಿ ಇರ್ತಕ್ಕಂಥ ಎಣ್ಣೆ ಅಂಶ ಬಿಟ್ಕೊಳ್ತಿದೆ. ಈ ರೀತಿ ಎಣ್ಣೆ ಅಂಶ ಬಿಟ್ಕೊಳ್ಳೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೈಯಾಡಿಸ್ತಾ ಬರಬೇಕು. ಒಂದು 5ರಿಂದ ಅಥವಾ 8ರಿಂದ 10 ನಿಮಿಷ ಈ ರೀತಿ ಕೈಯಾಡಿಸ್ಕೊಂಡ್ರೆ ಸಾಕು, ಸ್ವೀಟು ರೆಡಿ ಆಗುತ್ತೆ. ನೋಡಿ, ಒಂದು ಸ್ವಲ್ಪ ಕೂಡ ತುಪ್ಪ ಬೇಡ, ಒಂದು ಸ್ವಲ್ಪ ಕೂಡ ಎಣ್ಣೆ ಬೇಡ. ಇವಾಗ ಸ್ವೀಟ್ ರೆಡಿಯಾಗಿದೆ. ಇಷ್ಟು ಗಟ್ಟಿಯಾದರೆ ಸಾಕು. ಗ್ಯಾಸ್ನ ಆಫ್ ಮಾಡಿ ಇಟ್ಕೊಳ್ಳೋಣ. ಈ ಸೈಡಲ್ಲಿ ನಾವು ಆಲ್ರೆಡಿ ಟಿನ್ನಿಗೆ ಒಂದು ಸ್ವಲ್ಪ ತುಪ್ಪನ ಅಪ್ಲೈ ಮಾಡಿಟ್ಟಿರ್ತಕ್ಕಂಥ ಟಿನ್ನಿಗೆ ಈ ಒಂದು ಮಿಶ್ರಣನ ಸೇರಿಸ್ಕೊಳ್ಳೋಣ. ಟಿನ್ನಾದರೂ ಇರ್ಬೋದು ಅಥವಾ ಒಂದು ಲಂಚ್ ಬಾಕ್ಸಿಗೆ ಕೂಡ ಈ ಒಂದು ಸ್ವೀಟ್ನ ನೀವು ಸೇರಿಸ್ಕೊಳ್ಬೋದು. ಹಾಗೆ ಒಂದು ತಟ್ಟೆ ಕೂಡ ಒಂದು ಸ್ವಲ್ಪ ತುಪ್ಪ ಅಥವಾ ಆಯಿಲ್ ಅಪ್ಲೈ ಮಾಡಿ ಸೇರಿಸ್ಕೊಂಡು ಈ ರೀತಿ ಒಂದು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಪ್ರೆಡ್ ಮಾಡುವಾಗಲೂ ಕೂಡ ಅಷ್ಟೇ ಎಣ್ಣೆ ಅಂಶ, ಜಿಗಿಟಿನ ಅಂಶ ತನ್ನಿಂದ ತಾನೇ ಬಿಟ್ಕೊಳ್ಳುತ್ತೆ. ಇವಾಗ ಇದನ್ನು 1 ಗಂಟೆವರೆಗೂ ನಾವು ರೆಸ್ಟ್ ಮಾಡೋಕೆ ಇಡೋಣ. ಕಂಪ್ಲೀಟಾಗಿ ತಣ್ಣಗಾಗಬೇಕು. ಇವಾಗ ನೋಡಿ 1 ಗಂಟೆ ಆಗಿತ್ತು. ಎಡ್ಜಲ್ಲಿ ನೀವು ನೋಡ್ತಿರ್ಬೋದು, ಸೈಡಲ್ಲಿ ತನ್ನಿಂದ ತಾನೇ ಬಿಟ್ಕೊಂಡಿದೆ. ಬೇಕು ಅಂದರೆ ಈ ಮೋಲ್ಡಲ್ಲೇ ನೀವು ಕಟ್ ಮಾಡ್ಕೊಳ್ಬೋದು. ನಾನು ಬೇಕು ಅಂತಾನೆ ಒಂದು ಪ್ಲೇಟಿಗೆ ಡಿಮೋಲ್ಡ್ ಮಾಡ್ಕೊಳ್ತಿದ್ದೀನಿ. ಡಿಮೋಲ್ಡ್ ಮಾಡುವಾಗಲೂ ಕೂಡ ತುಂಬಾ ಸಿಂಪಲ್ಲಾಗಿ ಬರುತ್ತೆ. ಜಸ್ಟ್ ಈ ರೀತಿ ಒಂದು ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು. ನೋಡಿ, ಒಂದು ಸ್ವಲ್ಪ ಕೂಡ ಎಣ್ಣೆ ಅಥವಾ ತುಪ್ಪ ಇಲ್ಲದೆ ಒಂದು ಅವಲಕ್ಕಿ ಹಾಗೆ ತೆಂಗಿನಕಾಯಿ ತುರಿ ಇದ್ದರೆ ಸಾಕು. ಬಾಯಲ್ಲಿಟ್ಟರೆ ಕರಗ್ತಕ್ಕಂಥ ಹೆಲ್ದಿ ಆಗಿರ್ತಕ್ಕಂಥ ಒಂದು ಇನ್ಸ್ಟೆಂಟಾಗಿ ಕೇವಲ ಒಂದು 10ರಿಂದ 15 ನಿಮಿಷದಲ್ಲಿ ಈ ಸ್ವೀಟ್ನ ಮಾಡ್ಕೊಳ್ಬೋದು. ನೋಡಿ, ನಮಗೆ ಬೇಕಂದ ರೀತಿಯಲ್ಲಿ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಕ್ಯೂಬ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ. ಕಟ್ ಮಾಡುವಾಗಲೂ ಕೂಡ ಅಷ್ಟೇ ನೈಫಿಗೆ ಒಂದು ಸ್ವಲ್ಪ ಕೂಡ ಅಂಟ್ಕೊಳ್ಳೋದಿಲ್ಲ. ಆದರೆ ಕನ್ಸಿಸ್ಟೆನ್ಸಿ, ಅಂದರೆ ಗ್ಯಾಸ್ ಆಫ್ನ ಮಾಡೋಕ್ಕೂ ಮುಂಚೆ ಕನ್ಸಿಸ್ಟೆನ್ಸಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಅಥವಾ ಒಂದು ಸ್ವಲ್ಪ ಗಟ್ಟಿಯಾಗೋವರೆಗೂ ನಾವು ವೇಟ್ ಮಾಡಿಕೊಂಡು ಗ್ಯಾಸ್ನ ಆಫ್ ಮಾಡಿಕೊಂಡು ನಂತರ ಟಿನ್ನಿಗೆ ಸೇರಿಸ್ಕೊಳ್ಬೇಕು. ಇನ್ನೂ ಏನಾದರೂ ಸ್ಮೂತ್ ಇದ್ದಾಗ ಸೇರಿಸ್ಕೊಂಡಿದ್ದಾಯಿತು ಅಂದರೆ ಈ ಸ್ಟ್ರಕ್ಚರಲ್ಲಿ ಬರೋದಿಲ್ಲ. ನೋಡಿ,
ಎಷ್ಟು ಪರ್ಫೆಕ್ಟ್ ಆಗಿದೆ. ಬೆಲ್ಲ ಏನಾದರೂ ಆರ್ಗ್ಯಾನಿಕ್ ಆಗಿತ್ತು ಅಂದರೆ ಇನ್ನೂ ಕೂಡ ಕಲರ್ಫುಲ್ ಆಗಿರುತ್ತೆ. ಹಾಗೆ ನಾನು ಈ ಸ್ವೀಟ್ನ ಮಾಡುವಾಗ ಒಂದು ಸ್ವಲ್ಪ ಕರೆಂಟು ಹೋಗೋದು ಬರೋದು ಮಾಡ್ತಿತ್ತು, ಹಾಗಾಗಿ ನಿಮಗೆ ಒಂದು ಬಣ್ಣದಲ್ಲಿ ವ್ಯತ್ಯಾಸ ಕಾಣ್ತಿದೆ. ಸ್ವೀಟ್ ಅಂತೂ ತುಂಬಾ ಪರ್ಫೆಕ್ಟ್ ಆಗಿದೆ. ಈ ಹಿಂದೆ ಕೂಡ ಹಲವಾರು ರೀತಿಯ ಸ್ವೀಟ್ ರೆಸಿಪಿಗಳನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.